Formation of negative sentences in past perfect and past perfect continuous. This is a topic that we are going to study in this video. Welcome back to my channel. ಪೂರ್ಣ ಭೂತಕಾಲ ಹಾಗೂ ತಾತ್ಕಾಲಿಕ ಪೂರ್ಣ ಭೂತಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆ. ಇದು ಈ ವಿಡಿಯೋದಲ್ಲಿ ನಾವು ಕಲಿಯಲು ಹೊರಟಿರುವಂತಹ ಟಾಪಿಕ್. Students, as usual, to form a negative sentence, we have to keep the negative word not in between the helping verb and the main verb. ಈಗಾಗಲೇ ನಾವು ತಿಳಿದುಕೊಂಡಿರುವಂತೆ ಒಂದು ನಕಾರಾತ್ಮಕ ವಾಕ್ಯ ರಚನೆಗಾಗಿ ಸಹಾಯಕ ಕ್ರಿಯಾಪದ ಹಾಗೂ ಪ್ರಧಾನ ಕ್ರಿಯಾಪದದ ನಡುವೆ ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಇಡಬೇಕು. ಫಸ್ಟ್ ಲೆಟ್ ಅಸ್ ನೋ ಹೌ ಟು ಫಾರ್ಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಪಾಸ್ಟ್ ಪರ್ಫೆಕ್ಟ್. ಮೊದಲು ಪೂರ್ಣ ಭೂತಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆ ಹೇಗೆ ಎಂಬುದನ್ನು ನೋಡೋಣ. ದ ಹೆಲ್ಪಿಂಗ್ ವರ್ಬ್ ಹಿಯರ್ ಟು ಬಿ ಯೂಸ್ಡ್ ಈಸ್ ಹ್ಯಾಡ್, HAD. And we have to make use of past participle form of the main verb. ಇಲ್ಲಿ ನಾವು ಉಪಯೋಗಿಸಬಹುದಾದಂತಹ ಸಹಾಯಕ ಕ್ರಿಯಾಪದ ಹ್ಯಾಡ್, HAD. ಅದರೊಂದಿಗೆ ಪ್ರಧಾನ ಕ್ರಿಯಾಪದದ ಭೂತಕೃದ್ವಾಚಕ ರೂಪವನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದರೆ ವರ್ಬ್ 3 ಇದನ್ನು ಉಪಯೋಗಿಸಬೇಕಾಗುತ್ತದೆ. ಫಸ್ಟ್ ಲೆಟ್ ಅಸ್ ಟೇಕ್ ಫ್ಯೂ ಪಾಸಿಟಿವ್ ಸೆಂಟೆನ್ಸಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಮೊದಲು ಪೂರ್ಣ ಭೂತಕಾಲದಲ್ಲಿ ಕೆಲವು ಸಕಾರಾತ್ಮಕ ವಾಕ್ಯಗಳನ್ನು ನೋಡೋಣ. ದೆನ್ ಶಾಲ್ ಕನ್ವರ್ಟ್ ದೆಮ್ ಇಂಟು ನೆಗೆಟಿವ್ ಸೆಂಟೆನ್ಸಸ್. ನಂತರ ಅವುಗಳನ್ನು ನಾವು ನಕಾರಾತ್ಮಕ ವಾಕ್ಯಗಳನ್ನಾಗಿ ಬದಲಾಯಿಸೋಣ. ಐ ಹ್ಯಾಡ್ ಟೇಕನ್ ಆ್ಯನ್ ಇಂಪಾರ್ಟೆಂಟ್ ಡಿಸಿಷನ್ ಇನ್ ದಿಸ್ ಮ್ಯಾಟರ್. ಈ ವಿಷಯದಲ್ಲಿ ನಾನು ಒಂದು ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಯು ಹ್ಯಾಡ್ ಡಿಸೈಡೆಡ್ ಟು ಕಾಲ್ ಎ ಮೀಟಿಂಗ್. ನೀನು ಒಂದು ಸಭೆಯನ್ನು ಕರೆಯಲು ನಿರ್ಧರಿಸಿದ್ದಿ. ದೇ ಹ್ಯಾಡ್ ಡ್ರಿವನ್ ದ ಡಾಗ್ಸ್ ಅವೇ. ಅವರು ನಾಯಿಗಳನ್ನು ಹೊರಗೆ ಓಡಿಸಿದ್ದರು. ರಾಕೇಶ್ ಹ್ಯಾಡ್ ಮೆಟ್ ದ್ಯಾಟ್ ಪರ್ಸನ್ ಲಾಂಗ್ ಎಗೋ. ರಾಕೇಶ ಆ ವ್ಯಕ್ತಿಯನ್ನು ಬಹಳ ಹಿಂದೆ ಭೇಟಿಯಾಗಿದ್ದ. ಗೀತಾ ಹ್ಯಾಡ್ ರಿಟನ್ ಎ ಲೆಟರ್ ಟು ದ ಪ್ರಿನ್ಸಿಪಲ್. ಗೀತಾ ಪ್ರಾಂಶುಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ದಳು. ದ ಚಿಲ್ಡ್ರನ್ ಹ್ಯಾಡ್ ಈಟನ್ ಆಲ್ ಸ್ವೀಟ್ ಐಟಮ್ಸ್. ಆ ಮಕ್ಕಳು ಎಲ್ಲ ಸಿಹಿ ಪದಾರ್ಥಗಳನ್ನು ತಿಂದಿದ್ದರು. ದ ಬರ್ಡ್ ಹ್ಯಾಡ್ ಫ್ಲೋನ್ ಹೈ ಇನ್ ದ ಸ್ಕೈ. ಆ ಪಕ್ಷಿಯು ಆಕಾಶದಲ್ಲಿ ಎತ್ತರಕ್ಕೆ ಹಾರಿತ್ತು. ಮೈ ಮದರ್ ಹ್ಯಾಡ್ ಫಾರ್ಗಾಟನ್ ಎವ್ರಿಥಿಂಗ್ ಅಟ್ ದ ಟೈಮ್. ನನ್ನ ತಾಯಿ ಆ ಸಮಯದಲ್ಲಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದಳು. ಗಿರೀಶ್ ಹ್ಯಾಡ್ ಸ್ಪೋಕನ್ ಇನ್ ಮೆನಿ ಲ್ಯಾಂಗ್ವೇಜಸ್. ಗಿರೀಶ ಹಲವು ಭಾಷೆಗಳಲ್ಲಿ ಮಾತನಾಡಿದ್ದ. ದ ವಿಲೇಜರ್ಸ್ ಹ್ಯಾಡ್ ಗ್ರೋನ್ ವೀಟ್ ಇನ್ ದೇರ್ ಫೀಲ್ಡ್ಸ್. ಗ್ರಾಮಸ್ಥರು ತಮ್ಮ ಹೊಲಗಳಲ್ಲಿ ಗೋಧಿಯನ್ನು ಬೆಳೆದಿದ್ದರು. ಸೊ ಫ್ರೆಂಡ್ಸ್, ನೌ ಲೆಟ್ ಅಸ್ ಕನ್ವರ್ಟ್ ದೀಸ್ ಸೆಂಟೆನ್ಸಸ್ ಇಂಟು ನೆಗೆಟಿವ್ ಸೆಂಟೆನ್ಸಸ್. ಹಾಗಾದರೆ ಈಗ ಈ ವಾಕ್ಯಗಳನ್ನು ನಾವು ನಕಾರಾತ್ಮಕ ವಾಕ್ಯಗಳನ್ನಾಗಿ ಬದಲಾಯಿಸೋಣ. ಐ ಹ್ಯಾಡ್ ಟೇಕನ್ ಇಂಪಾರ್ಟೆಂಟ್ ಡಿಸಿಷನ್ ಇನ್ ದಿಸ್ ಮ್ಯಾಟರ್. ಐ ಹ್ಯಾಡ್ ನಾಟ್ ಟೇಕನ್ ಇಂಪಾರ್ಟೆಂಟ್ ಡಿಸಿಷನ್ ಇನ್ ದಿಸ್ ಮ್ಯಾಟರ್. ನಾನು ಈ ವಿಷಯದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಿಲ್ಲ. ಯು ಹ್ಯಾಡ್ ಡಿಸೈಡೆಡ್ ಟು ಕಾಲ್ ಎ ಮೀಟಿಂಗ್. ಯು ಹ್ಯಾಡಂಟ್ ಆರ್ ಹ್ಯಾಡ್ ನಾಟ್ ಡಿಸೈಡೆಡ್ ಟು ಕಾಲ್ ಎ ಮೀಟಿಂಗ್. ನೀನು ಒಂದು ಸಭೆಯನ್ನು ಕರೆಯಲು ನಿರ್ಧರಿಸಿದ್ದಿಲ್ಲ. ದೆ ಹ್ಯಾಡ್ ಡ್ರಿವನ್ ದ ಡಾಗ್ಸ್ ಅವೇ. ದೆ ಹ್ಯಾಡಂಟ್ ಡ್ರಿವನ್ ದ ಡಾಗ್ಸ್ ಅವೇ. ಅವರು ನಾಯಿಗಳನ್ನು ಹೊರಗೆ ಓಡಿಸಿದ್ದಿಲ್ಲ. ರಾಕೇಶ್ ಹ್ಯಾಡ್ ಮೆಟ್ ದ್ಯಾಟ್ ಪರ್ಸನ್ ಲಾಂಗ್ ಎಗೋ. ರಾಕೇಶ್ ಹ್ಯಾಡಂಟ್ ಮೆಟ್ ದ್ಯಾಟ್ ಪರ್ಸನ್ ಲಾಂಗ್ ಎಗೋ. ರಾಕೇಶ ಬಹಳ ಹಿಂದೆ ಆ ವ್ಯಕ್ತಿಯನ್ನು ಭೇಟಿಯಾಗಿದ್ದಿಲ್ಲ. ಗೀತಾ ಹ್ಯಾಡ್ ರಿಟನ್ ಎ ಲೆಟರ್ ಟು ದ ಪ್ರಿನ್ಸಿಪಲ್. ಗೀತಾ ಹ್ಯಾಡಂಟ್ ರಿಟನ್ ಎ ಲೆಟರ್ ಟು ದ ಪ್ರಿನ್ಸಿಪಲ್. ಗೀತಾ ಪ್ರಾಂಶುಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ದಿಲ್ಲ. ದ ಚಿಲ್ಡ್ರನ್ ಹ್ಯಾಡ್ ಈಟನ್ ಆಲ್ ಸ್ವೀಟ್ ಐಟಮ್ಸ್. ದ ಚಿಲ್ಡ್ರನ್ ಹ್ಯಾಡಂಟ್ ಈಟನ್ ಆಲ್ ಸ್ವೀಟ್ ಐಟಮ್ಸ್. ಮಕ್ಕಳು ಎಲ್ಲ ಸಿಹಿ ಪದಾರ್ಥಗಳನ್ನು ತಿಂದಿದ್ದಿಲ್ಲ. ದ ಬರ್ಡ್ ಹ್ಯಾಡ್ ಫ್ಲೋನ್ ಹೈ ಇನ್ ದ ಸ್ಕೈ. ದ ಬರ್ಡ್ ಹ್ಯಾಡಂಟ್ ಫ್ಲೋನ್ ಹೈ ಇನ್ ದ ಸ್ಕೈ. ಆ ಪಕ್ಷಿಯು ಆಕಾಶದಲ್ಲಿ ಎತ್ತರಕ್ಕೆ ಹಾರಿದ್ದಿಲ್ಲ. ಮೈ ಮದರ್ ಹ್ಯಾಡ್ ಫಾರ್ಗಾಟನ್ ಎವ್ರಿಥಿಂಗ್ ಅಟ್ ದ ಟೈಮ್. ಮೈ ಮದರ್ ಹ್ಯಾಡಂಟ್ ಫಾರ್ಗಾಟನ್ ಎವ್ರಿಥಿಂಗ್ ಅಟ್ ದ ಟೈಮ್. ನನ್ನ ತಾಯಿ ಆ ಸಮಯದಲ್ಲಿ ಎಲ್ಲವನ್ನು ಮರೆತಿದ್ದಿಲ್ಲ. ಗಿರೀಶ್ ಹ್ಯಾಡ್ ಸ್ಪೋಕನ್ ಇನ್ ಮೆನಿ ಲ್ಯಾಂಗ್ವೇಜಸ್. ಗಿರೀಶ್ ಹ್ಯಾಡಂಟ್ ಸ್ಪೋಕನ್ ಇನ್ ಮೆನಿ ಲ್ಯಾಂಗ್ವೇಜಸ್. ಗಿರೀಶ ಹಲವು ಭಾಷೆಗಳಲ್ಲಿ ಮಾತನಾಡಿದ್ದಿಲ್ಲ. ದ ವಿಲೇಜರ್ಸ್ ಹ್ಯಾಡ್ ಗ್ರೋನ್ ವೀಟ್ ಇನ್ ದೇರ್ ಫೀಲ್ಡ್.
The villagers hadn't grown wheat in their fields. ಗ್ರಾಮಸ್ಥರು ತಮ್ಮ ಹೊಲಗಳಲ್ಲಿ ಗೋಧಿಯನ್ನು ಬೆಳೆದಿದ್ದಿಲ್ಲ. Now let us try some positive sentences in past perfect continuous to convert them into negative. ಈಗ ತಾತ್ಕಾಲಿಕ ಪೂರ್ಣ ಭೂತಕಾಲದಲ್ಲಿನ ಕೆಲವು ಸಕಾರಾತ್ಮಕ ವಾಕ್ಯಗಳನ್ನು ನಕಾರಾತ್ಮಕವಾಗಿ ಬದಲಾಯಿಸೋಣ. They had been going to Goa often. ಅವರು ಮೇಲಿಂದ ಮೇಲೆ ಗೋವಾಕ್ಕೆ ಹೋಗುತ್ತಾ ಇದ್ದರು. You had been leaving his friendship again and again. ನೀನು ಪದೇ ಪದೇ ಅವನ ಸ್ನೇಹವನ್ನು ಬಿಡುತ್ತಾ ಇದ್ದೆ. She had been departing her family frequently. ಅವಳು ಮೇಲಿಂದ ಮೇಲೆ ತನ್ನ ಕುಟುಂಬದಿಂದ ದೂರವಾಗುತ್ತಾ ಇದ್ದಳು. He had been accepting my proposal during that time. ಅವನು ಆ ಸಮಯದಲ್ಲಿ ನನ್ನ ಪ್ರಸ್ತಾವನೆಯನ್ನು ಸ್ವೀಕರಿಸುತ್ತಾ ಇದ್ದನು. I had been writing letters to my old friends. ನಾನು ನನ್ನ ಹಳೆಯ ಸ್ನೇಹಿತರಿಗೆ ಪತ್ರವನ್ನು ಬರೆಯುತ್ತಾ ಇದ್ದೆನು. The girl had been drawing beautiful pictures. ಆ ಬಾಲಕಿ ಸುಂದರವಾದ ಚಿತ್ರಗಳನ್ನು ತೆಗೆಯುತ್ತಾ ಇದ್ದಳು. People had been rejecting the government schemes. ಜನರು ಸರ್ಕಾರದ ಯೋಜನೆಗಳನ್ನು ತಿರಸ್ಕರಿಸುತ್ತಾ ಇದ್ದರು. The hill had been collapsing again and again. ಬೆಟ್ಟವು ಮೇಲಿಂದ ಮೇಲೆ ಕುಸಿಯುತ್ತಾ ಇತ್ತು. Now let us convert these sentences into negative. ಈಗ ಈ ವಾಕ್ಯಗಳನ್ನು ನಕಾರಾತ್ಮಕ ವಾಕ್ಯಗಳನ್ನಾಗಿ ಬದಲಾಯಿಸೋಣ. They had been going to Goa. They hadn't been going to Goa. ಅವರು ಗೋವಾಕ್ಕೆ ಹೋಗುತ್ತಾ ಇರಲಿಲ್ಲ. You had been living his friendship. You hadn't been living his friendship. ನೀನು ಅವನ ಸ್ನೇಹವನ್ನು ಬಿಡುತ್ತಾ ಇರಲಿಲ್ಲ. She had been departing from her family. She hadn't been departing from her family. ಅವಳು ತನ್ನ ಕುಟುಂಬದಿಂದ ದೂರವಾಗುತ್ತಾ ಇರಲಿಲ್ಲ. He had been accepting my proposal. He hadn't been accepting my proposal. ಅವನು ನನ್ನ ಪ್ರಸ್ತಾವನೆಯನ್ನು ಸ್ವೀಕರಿಸುತ್ತಾ ಇರಲಿಲ್ಲ. The girl had been drawing beautiful pictures. The girl hadn't been drawing beautiful pictures. ಆ ಬಾಲಕಿ ಸುಂದರವಾದ ಚಿತ್ರಗಳನ್ನು ಬಿಡಿಸುತ್ತಾ ಇರಲಿಲ್ಲ. I had been writing letters to my old friends. I hadn't been writing letters to my old friends. ನಾನು ನನ್ನ ಹಳೆಯ ಸ್ನೇಹಿತರಿಗೆ ಪತ್ರಗಳನ್ನು ಬರೆಯುತ್ತಾ ಇರಲಿಲ್ಲ. People had been rejecting government schemes. People hadn't been rejecting government schemes. ಜನರು ಸರ್ಕಾರಿ ಯೋಜನೆಗಳನ್ನು ತಿರಸ್ಕರಿಸುತ್ತಾ ಇರಲಿಲ್ಲ. The hill had been collapsing. The hill hadn't been collapsing. ಆ ಬೆಟ್ಟ ಕುಸಿಯುತ್ತಾ ಇರಲಿಲ್ಲ. So friends, this is the way how to convert positive sentences into negative in past perfect and past perfect continuous tenses. I hope you have understood it very well. Please comment upon the videos and don't forget to like videos, subscribe this channel and share the videos with your friends. ಸ್ನೇಹಿತರೆ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.